ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ನಯನ. ಸೊ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಂದು ಆಲ್ಮೋಸ್ಟ್ ಒಂದು ಕಾಮ್ ವಿಡಿಯೋ ಅಂತಲೇ ಹೇಳ್ಬೋದು. ನನ್ನ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್, ಕೆಲವೊಂದು ಸ್ಕಿನ್ ಕೇರ್ ಹೇರ್ ಕೇರ್ನ ತೋರಿಸ್ಬೇಕು ಅಂತ. ಇನ್ನು ಬೆಳಗ್ಗೆ ಇವತ್ತು ಕೇಸರಿಬಾತ್ ಮಾಡೋಣ ಅಂದ್ಬಿಟ್ಟು ಮ್ಯಾಂಗೋದು ತಿಂಡಿಗೆ. ಸೊ ಇದ್ರ ಜೊತೆಗೆ ತಿಂಡಿ ಜೊತೆಗೇ ಇದನ್ನು ಮಾಡಬೇಡ ಅಂದ್ಬಿಟ್ಟು ಕೇಸರಿಬಾತ್ನ ಟೈಪ್ಸಲ್ಲಿ ಮಾಡ್ಬೋದು, ತುಂಬ ಟೈಪ್ಸಲ್ಲಿ ಮಾಡ್ಬೋದು. ಪೈನ್ಯಾಪಲ್ಲು, ಬನಾನಾ, ಮ್ಯಾಂಗೋ, ಈ ಥರ ಬೇರೆ ಬೇರೆ ಇದರಲ್ಲೂ ಮಾಡ್ಕೋಬೋದು. ಸೊ ಇವತ್ತು ಮ್ಯಾಂಗೋ ಸೀಸನ್ ಅಲ್ವಾ, ಇನ್ನೂ ಇದ್ದೇ ಇದೆ. ಸೊ ಹಂಗಾಗಿ ಇವತ್ತು ಮ್ಯಾಂಗೋ ಕೇಸರಿಬಾತ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತು ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ಡೇಗೆ ಕೇಸರಿಬಾತ್ ಮಾಡೋಣ ಅಂತ ಅಂದ್ಕೊಂಡು, ಇನ್ನು ಮೊದಲು ನಾನು ಈವ್ನಿಂಗ್ ನಂದು ಹೇರ್ ಕೇರ್ ಸ್ಕಿನ್ ಕೇರ್ ಬಂದುಬಿಟ್ಟು ರೋಸ್ಮೇರಿದು ಸೆರಮ್ ಯೂಸ್ ಮಾಡ್ತೀನಿ ನಾನು. ಸೊ ನಿಮಗೆ ಬೇಕಾಗಿರೋವಂಥದ್ದು ಯಾವ್ದು ಬೇಕೋ ಆ ಕಂಪ್ನಿದು ನೀವು ತೊಗೊಂಡು ಯೂಸ್ ಮಾಡ್ಕೋಬೋದು. ಸೊ ಡೈಲಿ ಸ್ಪ್ರೇ ಮಾಡಿಕೊಂಡು ಈ ಥರ ಮಸಾಜ್ ಮಾಡ್ಕೋಬೋದು. ಇಲ್ಲ ವೀಕ್ ಅಂದರೆ ಈ ದಿನ ಬಿಟ್ಟು ದಿನ, ಡೇ ಬೈ ಡೇ ಆ ಥರನೂ ಕೂಡ ನೀವು ಹೇರ್ ಸ್ಪ್ರೇ ಮಾಡಿಕೊಂಡು ಈ ಥರ ಮಸಾಜ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನು ಅನ್ಕೋತಿದ್ದೀನಿ ಅಂದರೆ, ರೋಸ್ಮೇರಿ ಗಿಡ ಇದೆ. ಸೊ ಅದನ್ನು ಚೆನ್ನಾಗಿ ಮನೆಯಲ್ಲೇ ಹೋಮ್ ರೆಮಿಡಿ ಥರ ಮಾಡಿಕೊಂಡು, ಅಂದರೆ ರೋಸ್ಮೇರಿ ಎಲೆಗಳನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅದೇ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಯೂಸ್ ಮಾಡೋಣ ಅಂತ. ಅದು ನ್ಯಾಚುರಲ್ ವೇ. ಸೊ ಈ ಥರ ಹೇರ್ ಕೇರ್ ಇದ್ದೇ ಇರುತ್ತೆ. ಈಗ ಹೇರ್ ಫಾಲ್ ತುಂಬ ಇಶ್ಯೂಸ್ ಇರುತ್ತೆ, ಆ್ಯಂಡ್ ಸ್ಕಿನ್ ಕೇರ್ ಕೂಡ ಅಷ್ಟೇ. ಸೊ ಹೇರ್ ಸ್ಪ್ರೇ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ ಲೈಟ್ ಮಸಾಜ್ ಕೊಟ್ಬಿಟ್ಟು, ಸೊ ಇದಾದಮೇಲೆ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ನಂದು ಸ್ಕಿನ್ ಕೇರ್ ಸ್ಟಾರ್ಟ್ ಆಗುತ್ತೆ. ಯೂಶ್ವಲಿ ಮಾಯಿಶ್ಚರೈಸರು, ಸನ್ಸ್ಕ್ರೀನು ಈ ಥರನೇ ಇರುತ್ತೆ, ಲಿಪ್ ಬಾಮ್ ಅಷ್ಟೇ. ಅದು ಬಿಟ್ಟು ನಾನು ಇನ್ನೇನು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಸೊ ಮಾಯಿಶ್ಚರೈಸ್ ಅಂದರೆ ಅದರಲ್ಲಿ ಸೆರಮ್ ಪ್ಲಸ್ ಮಾಯಿಶ್ಚರೈಸರ್ ಎರಡೂ ಇರುತ್ತೆ. ಅದನ್ನು ಸೆರಮ್ ಕ್ರೀಮ್ ಅಂತಾರೆ. ಸೊ ಆ ಥರ 2 in 1 ಇರೋದು ಸಿಗುತ್ತೆ, ಇಲ್ಲ ಸಪ್ರೇಟ್ ಇರೋದು ಸಿಗುತ್ತೆ. ಸೊ ಅದು ಕೂಡ ನಿಮಗೆ ಬೇಕಾಗಿರೋವಂಥದ್ದು, ನಿಮ್ಮ ಸ್ಕಿನ್ಗೆ ಸೂಟಬಲ್ ಆಗಿರೋವಂಥದ್ದು ನೋಡಿಕೊಂಡು ಇದನ್ನು ಮಾಡ್ಕೋಬೋದು. ಇನ್ನು ಲಿಪ್ ಬಾಮ್ ಅಂತೂ ಮಸ್ಟ್ ಆ್ಯಂಡ್ ಶುಡ್, ನಾನು ಮರೆಯೋದೇ ಇಲ್ಲ. ಲಿಪ್ ಬಾಮ್ ನಾನು ಡಿಕನ್ಸ್ಟ್ರಕ್ಟ್ದು ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಇಷ್ಟೇ ನಂದು ಸಿಂಪಲ್ ಆಗಿರುತ್ತೆ ಈವ್ನಿಂಗ್ ಸ್ಕಿನ್ ಕೇರ್. ಸೊ ಇದೆಲ್ಲ ಆಗಿದ ತಕ್ಷಣವೇ ಟೀ ಟೈಮ್. ಸೊ ಟೀ ಟೈಮ್ ಅಂದರೆ ನನಗೆ ಒನ್ ಆಫ್ ಮೈ ಫೇವ್ರೆಟ್ ಟೈಮ್ ಅಂತಲೇ ಹೇಳ್ಬೋದು ಇಡೀ ದಿನದಲ್ಲಿ. ಈವ್ನಿಂಗ್ ಟೀ ಮಾಡೋದು ಅಂದರೆ ನನಗೆ ಸಖತ್ ಇಷ್ಟ. ಸೊ ಗೊತ್ತಿಲ್ಲ, ಅದನ್ನು ಟೀ ಮಾಡಿಕೊಂಡು ಕುಡ್ದಾಗಲೇ ಏನೋ ಒಂಥರ ರಿಲೀಫ್ ಅಂತ ಅನಿಸುತ್ತೆ. 15 to 20 ಮಿನಿಟ್ಸ್ ಪ್ರಿಪ್ರೇಷನ್ ಪ್ಲಸ್ ಟೀ ಕುಡಿಯೋದು ನನಗೆ ಒಂದು ಒಳ್ಳೆ ಟೈಮ್ ಅಂತ ಅನಿಸುತ್ತೆ. ನನಗೆ ತುಂಬ ಇಷ್ಟ ಆಗುತ್ತೆ. ಇಡೀ ದಿನದಲ್ಲಿ ನನಗೆ ಟೀ ಟೈಮ್ ಅಂದರೆ ಸಖತ್ ಇಷ್ಟ. ಸೊ ನಿಮ್ಮ ಟೈಮ್ ಯಾವುದು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ ಟೈಮ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇವತ್ತು ಸೈಡ್ಸಿಗೆ ಎಗ್ ಬಾಯ್ಲ್ ಮಾಡಿಬಿಟ್ಟು ಅದಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ರೆಸಿಪಿನ ತೋರಿಸ್ತೀನಿ ಹೇಗೆ ಅಂತ. ಸೊ ಮೊದಲು ಇಲ್ಲಿ ಸ್ಟೀಮರ್ ಬರುತ್ತಲ್ಲ, ಬಾಯ್ಲರ್, ಅದರಲ್ಲೇ ನಾನು ಹಾಕ್ಕೊಳ್ತಾ ಇದ್ದೀನಿ. 8 ಎಗ್ಸ್ ಅಟ್ ಎ ಟೈಮ್ನ ಬಾಯ್ಲ್ ಮಾಡ್ಕೋಬೋದು. ಸೊ ಈಸಿ ಮೆಥಡ್. ಸೊ ಬೇಗನೆ ಆಗೋಗುತ್ತೆ, ಒಂದು 10 ನಿಮಿಷಕ್ಕೆಲ್ಲ ಬಾಯ್ಲ್ ಆಗೋಗ್ಬಿಡುತ್ತೆ. ಇನ್ನು ಅಷ್ಟರಲ್ಲಿ ಟೀ ಕೂಡ ಕುದೀತು ಚೆನ್ನಾಗಿ. ಸೊ ಈಗ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಒಂದು 5 to 10 ಮಿನಿಟ್ಸ್ ಅಷ್ಟೇ. ಜಾಸ್ತಿ ನಾನು ಟಿ ವಿ ನೋಡೋದಕ್ಕೆ ಹೋಗಲ್ಲ, ಏನಕ್ಕಂದರೆ ಲ್ಯಾಪ್ಟಾಪ್, ಮೊಬೈಲ್ ಅನ್ನೋದೇ ಜಾಸ್ತಿ ಸ್ಕ್ರೀನ್ ಟೈಮ್ ನಮಗಿರುತ್ತೆ, ಎಡಿಟಿಂಗು ಮತ್ತು ನನ್ನ ಬಿಸ್ನೆಸ್ ಕೆಲಸ ಅಂತ. ಇನ್ನು ಸುಮಾರು ಜನ ನನ್ನ ಬಿಸ್ನೆಸ್ ಯಾವುದು ಅಂತ ಕೇಳ್ತಿದ್ದೀರಾ. ಸೊ ನಂದು ಟ್ರಾವೆಲ್ಸ್ ಇದಿದೆ, ಫುಲ್ ಪ್ಯಾಕೇಜ್ ನಾನು ಮಾಡಿಕೊಡ್ತೀನಿ. ನಮ್ಮ ಪ್ರವಾಸ ಅಂತ ಇನ್ಸ್ಟಾಗ್ರಾಮ್ ID ಪೇಜ್ನ ಫಾಲೋ ಮಾಡಿ. ಸೊ ಆಲ್ ಓವರ್ ಇಂಡಿಯಾ ವಿತ್ ಅಂಡಮಾನ್ ನಿಕೋಬಾರ್ ಕಸ್ಟಮೈಸ್ಡ್ ಪ್ಯಾಕೇಜಸ್ ಮಾಡಿಕೊಡ್ತೀವಿ. ಗ್ರೂಪ್ ಟೂರು ಸುಮಾರಾಗಿ ಮಾಡಿದ್ದೀವಿ. ಸೊ ನಾವು ಅನೌನ್ಸ್ ಮಾಡ್ತಿರ್ತೀವಿ ಡೇಟು, ಇಲ್ಲ ನಿಮ್ಮ ಕಡೆಯಿಂದ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇಷ್ಟು ಜನ ಇದ್ದೀವಿ, ನಮಗೊಂದು ಇದೇ ಪ್ಲೇಸಿಗೆ ಗ್ರೂಪ್ ಟೂರ್ ಮಾಡಿಕೊಡಿ ಅಂದ್ರೂ ಮಾಡಿಕೊಡ್ತೀನಿ. ಸೊ ಈ ಥರ ನಮ್ಮದು ಕಂಪ್ಲೀಟ್ ಪ್ಯಾಕೇಜು ನಮ್ಮ ಪ್ರವಾಸ ಅನ್ನೋದು ಒಂದು ಟ್ರಾವೆಲ್ಸ್ ಕಂಪನಿ ನಾನು ಸ್ಟಾರ್ಟ್ ಮಾಡಿರೋದು. ತುಂಬ ಜನ ಕೇಳ್ತಾಯಿದ್ರಿ, ಅದು ನಾನೇ ಫೌಂಡರ್ ಆ್ಯಂಡ್ MD ಕೂಡ, ಓಕೆನಾ. ಆ್ಯಂಡ್ ರಾತ್ರಿಗೆ ಸ್ವಲ್ಪ ಚಪಾತಿ ಮಾಡಿಬಿಟ್ಟು, ಅದೇ ಎಗ್ಗೆಲ್ಲ ಬಾಯ್ಲ್ ಆಗ್ತಿದೆ. ಸೊ ಚಪಾತಿಗೆ ಆಲ್ರೆಡಿ ಒಂದು ಕರ್ರಿ ಇತ್ತು ಸೈಡಿಗೆ. ಎಗ್ ಅದಕ್ಕೆ ಒಳ್ಳೆ ಕಾಂಬಿನೇಷನ್, ಆ ಥರ ಫ್ರೈ ಮಾಡಿಕೊಂಡು ಅಂದ್ಬಿಟ್ಟು ಮೊದಲು ಚಪಾತಿ ಹಿಟ್ಟೆಲ್ಲ ನಾನು ನಾದ್ಕೋತಾ ಇದ್ದೀನಿ. ಇದು ನಾವು ಮಿಲ್ಲಲ್ಲೇ ಗೋಧಿ ತಂದು ಮಿಲ್ಲಿಗೆ ಹಾಕಿ ಮಾಡಿಸ್ಕೊಂಡು ಬರ್ತೀವಿ. ಸೊ ಎಮರ್ಜೆನ್ಸಿ ಕೇಸಲ್ಲೇ ಚಪಾತಿ ಹಿಟ್ಟು ಆಚೆಯಿಂದ ತರೋದು ಪ್ಯಾಕೆಟು. ಬಟ್ ಇದು ತುಂಬ ಸಾಫ್ಟಾಗಿರುತ್ತೆ. ನಾವೇ ಗೋಧಿ ತಂದು ಅಮ್ಮ ಎಲ್ಲ ತೊಳೆದು ಒಣಗಾಕಿ ಮತ್ತೆ ಮಿಲ್ಲಿಗೆ ಕೊಡೋದು. ಪಾಪು ಫುಡ್ಡು ಸ್ಟಾರ್ಟ್ ಆಗಿದ್ದು ಆಲ್ರೆಡಿ. ಸಾಲಿಡ್ಸ್ ಎಲ್ಲ, ವೆಜಿಟೇಬಲ್ಸು, ಫ್ರೂಟ್ಸು, ರೈಸು, ರಾಗಿ, ಈ ಹೆಸರು ಬೇಳೆ,
ಪ್ರತಿಯೊಂದು ಕೊಡ್ತಿದ್ದಾಳೆ. ಸೊ ಅವಳು ಅವಳು ತಿನ್ನೋದೇ ಒಂಥರ ಚೆಂದ ನೋಡೋದಕ್ಕೆ. ಸೊ ಈ ಟೈಮಲ್ಲಿ ಮಕ್ಕಳು ಏನು ಮಾಡಿದ್ರು ಕ್ಯೂಟಾಗಿರುತ್ತೆ 2 ಇಯರ್ಸ್ವರೆಗೂ. ಸೊ ಅಷ್ಟು ಕ್ಯೂಟಾಗಿರ್ತಾರೆ ಮಕ್ಕಳು. ಇನ್ನು ಮಾರ್ನಿಂಗ್ 1 ಟೈಮು, ಬಿಫೋರ್ 6 o'clock 1 ಟೈಮ್ ಈ ಥರ ಫುಡ್ ಕೊಡ್ತಿರೋದು ಪಾಪುಗೆ. ಇನ್ನು ಇಲ್ಲಿ ಎಗ್ಸ್ ಎಲ್ಲ ಬಾಯ್ಲ್ ಆಗಿದೆ. ಸೊ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ. ಇನ್ನು ಒಂದು ಕಡಾಯಿನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಯೂಸ್ ಮಾಡಿದ್ರೆ ಸಾಕು, ಜಾಸ್ತಿ ಯೂಸ್ ಮಾಡಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಇದಕ್ಕೆ ಒಂದು ಸ್ವಲ್ಪ ನಾನು ಜೀರಾ ಹಾಕ್ಕೊಳ್ತಾ ಇದ್ದೀನಿ. ಸೊ ಜೀರಾ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟಿ ಚೆನ್ನಾಗಿರುತ್ತೆ, ಹಾಗೆ ಡೈಜೆಷನ್ ಪ್ರೊಸೆಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಈರುಳ್ಳಿ, ಒಂದು 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೆ ನಾನೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ, ಬೇಗನೆ ಈರುಳ್ಳಿ ಫ್ರೈ ಆಗುತ್ತೆ ಅಂತ. ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಇದಕ್ಕೆ ಅಚ್ಕಾರದ ಪುಡಿ, ಖಾರನ ನೋಡಿಕೊಂಡು ಎಷ್ಟು ಬೇಕೋ ಸ್ಪೈಸಿ ನೋಡಿಕೊಂಡು ಅಚ್ಕಾರದ ಪುಡಿನ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಎಗ್ ಈ ಥರ ಹಾಕೋದು. ಇಷ್ಟೇ ಸಿಂಪಲ್ಲಾಗಿ ನಿಮಗೆ ಬೇಕಾಗಿರೋ ಸೈಜಲ್ಲಿ ಕಟ್ ಮಾಡಿಕೊಂಡು ಜಾಸ್ತಿ ತಿರುಗಿಸ್ತಲೇ ನಿಧಾನವಾಗಿ ಸೆನ್ಸಿಟಿವ್ ಆಗಿ ಇದನ್ನು ಎಗ್ ಕರೀಸು, ಈ ಥರ ಎಗ್ ರೆಸಿಪೀಸ್ ಎಲ್ಲ ಮಾಡ್ಕೋಬೇಕು. ಇನ್ನು ಕೊನೆಗೆ ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಂಚೂರು ಗರಂ ಮಸಾಲಾನ ಹಾಕ್ಕೊಂಡು ಮತ್ತು ಲೈಟಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಸೊ ಇಷ್ಟೇ, ಇದು ರೈಸ್ ಸಾಂಬಾರು ಇಲ್ಲ ಚಪಾತಿ ಕರಿ ಇಲ್ಲ ಸೈಡ್ಗೆ ತುಂಬಾ ಸೈಡ್ ಡಿಶ್ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇನ್ನು ಎಗ್ಗೆಲ್ಲ ಮಾಡಿದಾಯಿತು. ನಾನು ಅಮ್ಮ ಹಿಂದಗಡೆ ಅಮ್ಮ ಚಪಾತಿ ಲಟ್ಟಿಸ್ತಾಯಿದ್ರು, ನಾನು ಸುಡ್ತಾಯಿದ್ದೀನಿ. ಯೂಶ್ವಲಿ ಚಪಾತಿ, ಪೂರಿ, ನಾನ್ ವೆಜ್ಜು ಮತ್ತು ಡೀಪ್ ಫ್ರೈ ಐಟಮ್ಸು ಯಾವುದು ಜಾಸ್ತಿ ಗಲೀಜಾಗುತ್ತೆ ನೋಡಿ ಅದನ್ನೆಲ್ಲ ನಾವು ಹಿಂದೆಗಡೆನೇ ಮಾಡ್ಕೊಂಡ್ಬಿಡ್ತೀವಿ. ಹಿಂದೆನೂ ಸ್ಟವ್ ಇದೆ, ಕಿಚನಲ್ಲೂ ಸ್ಟವ್ ಇದೆ. ಸೊ ಹಿಂದೆಗಡೆ ಆರಾಮಾಗಿ ತಣ್ಣಗೂ ಇರುತ್ತೆ, ಅಲ್ಲೇ ಮಾಡಿಬಿಡ್ತೀವಿ. ಇನ್ನು ಊಟ ಎಲ್ಲ ಆಯಿತು. ಸೊ ಊಟ ಆದಮೇಲೆ ಮಾಮೂಲಿ ಮಕ್ಕಳಿಗೆ ಹೋಮ್ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿ ಒಂದು 2-3 ವೀಕ್ಸ್ ಆಗಿದೆ. ಸೊ ಹೋಮ್ವರ್ಕ್ಸು ಅದೆಲ್ಲ ಸ್ಟಾರ್ಟ್ ಆಗಿದೆ. ಇಬ್ಬರಿಗೂ ಹೋಮ್ವರ್ಕ್ಸ್ ಕೊಡ್ತಿದ್ದಾರೆ. ಸೊ ಇಬ್ಬರಿಗೂ ಅಟ್ ಎ ಟೈಮ್ ಬರೆಸ್ಬಿಡ್ತೀನಿ. ಇನ್ನು ಕೆಲವೊಂದು ಸಲ ಲಶಿಕಾ ಅವಳು ಬೇಗನೆ ಬರೆದ್ಬಿಡ್ತಾಳೆ. ಲಶಿಕಾ ಏನಂದರೆ ಓದಂದರೆ ಅವಳಿಗೆ ಸಖತ್ ಇಷ್ಟ, ಓದೋದು ಅಂದರೆ. ಸೊ ಏನಾದರೂ ಒಂದು ಓದ್ತಾನೆ ಇರ್ತಾಳೆ, ಬರಿತಾನೆ ಇರ್ತಾಳೆ, ಡ್ರಾಯಿಂಗ್ ಅಂತೂ ಮಾಡ್ತಾನೆ ಇರ್ತಾಳೆ. ಅಟ್ಲೀಸ್ಟ್ ಟ್ರೈ. ಸೊ ಪ್ರಾಕ್ಟೀಸ್ ಇಲ್ದಲೇ ಯಾವುದೂ ಬರಲ್ಲ ಅಂತ ಹೇಳ್ತಾರೆ. ಅವಳು ಡ್ರಾಯಿಂಗ್ ನೋಡ್ಕೊಂಡು ಎಷ್ಟು ಚೆನ್ನಾಗಿ ಆಗ್ತಾಳೆ ಗೊತ್ತಾ, ನಾನು ಅದನ್ನೇ ಅನ್ಕೋತೀನಿ. ಇಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ, ಮೇ ಬಿ ಅವಳು ದೊಡ್ಡವರಾದಮೇಲೆ ಇನ್ನೂ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ನ ಬಿಡಿಸ್ಬೋದು ಅಂತ. ಸೊ ನಾನು ಕಾಯ್ತಾ ಇದ್ದೀನಿ. ಸೊ ಈಗಲೇ ಇಷ್ಟು ಚೆಂದ ಇದೆ ಅವಳದು ಡ್ರಾಯಿಂಗು ಇದೆಲ್ಲನೂ. ಸುಮಾರು ಬ್ಲಾಗ್ಸಲ್ಲೆಲ್ಲ ತೋರಿಸಿದ್ದೀನಿ. ಸೊ ಹಿಂಗೆ ಇನ್ನು ನೈಟ್ ಎಲ್ಲ ಆಯಿತು. ಸೊ ಊಟ ಮಾಡಿ ನಾವು ಹೋಮ್ವರ್ಕ್ ಎಲ್ಲ ಮಾಡಿಸಿ ಒಂದು ಸ್ವಲ್ಪ ವಾಕ್ ಮಾಡಿಬಿಟ್ಟು ಆಚೆ. ಸೊ ಇನ್ನು ಹೋಗಿ ಸ್ಲೀಪ್ ಟೈಮ್ ಇನ್ನು. ಸೊ ಒಂದು ಸ್ವಲ್ಪ ಬಟ್ಟೆ ಅದು ಇದು ಅಂತ ಎತ್ತಿಡೋದು ಒಂಚೂರು ಕೆಲಸ ಇರುತ್ತೆ ಅಷ್ಟೇ. ಇನ್ನು ಮಸ್ಟ್ ಆ್ಯಂಡ್ ಶುಡ್ ನನಗೆ ನೈಟ್ ನೀರು ಇರಲೇಬೇಕು. ಸೊ ಎದ್ದೋದು ಎಷ್ಟು ಸಲ ಕುಡಿತಾ ಇರ್ತೀನೋ ಗೊತ್ತಿಲ್ಲ, ಬಟ್ ಕುಡಿತಾನೆ ಇರ್ತೀನಿ. ಆ್ಯಕ್ಚುಲಿ ಬೇಕೇ ಬೇಕು ಅಂತ ಅನಿಸುತ್ತೆ ನೀರು, ಗೊತ್ತಿಲ್ಲ. ಒಂದು 5 to 6 ಟೈಮ್ಸ್ ಆದರೂ ಮಧ್ಯೆ ಎಚ್ಚರಿಕೆ ಆಗಿಬಿಟ್ಟು ನಾನು ಕುಡಿತಾ ಇರ್ತೀನಿ. ಇನ್ನು ಬಿಫೋರ್ ಬೆಡ್ಡು ನಾನೊಂದು ಸ್ವಲ್ಪ ನಾಳೆಗೆ ಆಲ್ಮಂಡ್ಸ್ ಎಲ್ಲ ನೆನೆಸಿ ಇಡ್ತೀವಿ. ಮನೇಲಿ ಎಲ್ಲರೂ ತಿಂತೀವಿ. ಒಂದು 5 to 6 ದಿನ ತೊಗೊಂಡ್ರೆ ಸಾಕು, ಜಾಸ್ತಿ ತೊಗೊಳ್ಬಾರ್ದು. ಸೊ ಈ ಥರ ನೆನೆಸ್ಬಿಟ್ಟು ಹೋಗ್ತೀವಿ. ಇನ್ನು ಮಕ್ಕಳು, ನಾವು, ತಂಗಿ ಎಲ್ಲರೂ ತೊಗೊಳ್ತೀವಿ. ಇನ್ನೊಂದು ಸ್ವಲ್ಪ ಬಟ್ಟೆ ಜೋಡಿಸೋದಿರುತ್ತೆ, ಐರನ್ ಮಾಡಿರೋದಿರುತ್ತೆ. ಆಯಾ ಪ್ಲೇಸಿಗೆ ಆರ್ಗನೈಸ್ ಮಾಡಿ ಇಟ್ಬಿಟ್ರೆ, ಸೊ ನೆನ್ನೆ ಬಟ್ಟೆಗಳೆಲ್ಲ ಇವತ್ತು ಬಟ್ಟೆಗಳೆಲ್ಲ ನಾಳೆ ಜೋಡಿಸ್ಕೊಳ್ಳೋದು ಈ ಥರ. ಸೊ ಬಟ್ಟೆ ಎಲ್ಲ ಆರ್ಗನೈಸ್ ಮಾಡಿಬಿಟ್ರೆ ಅದೊಂದು ಹಿಂಸೆ ಕೆಲಸ ಅಂತಲೇ ಹೇಳ್ಬೋದು. ಬಟ್ಟೆ ಮಡ್ಚಿಡೋದು, ಆರ್ಗನೈಸ್ ಮಾಡಿ ಅದೇ ಪ್ಲೇಸಿಗೆ ಇಡೋದು ಒಂಥರ ದೊಡ್ಡ ಬೋರಿಂಗ್ ಕೆಲಸ. ಅದು ನನಗೆ ನಿಜವಾಗ್ಲೂ ಆಗೋಲ್ಲ ನನಗೆ. ಸೊ ಯಾವಾಗ ಜೋಡಿಸ್ಬಿಡ್ತೀನ ಅಂತ, ಹಂಗಾಗಿ ಕಮ್ಮಿ ಇದ್ದಾಗಲೇ ಜೋಡಿಸ್ಕೊಂಡ್ಬಿಡ್ತೀನಿ. ತುಂಬ ಯಾವಾಗಾದರೂ ನನಗೆ ಕೆಲಸ ಇದ್ದಾಗ ಆಗೋದೇ ಇಲ್ಲ ಅಂದಾಗ ಮಡಚಿ ಇಟ್ಟಿರ್ತೀನಿ ಅಲ್ಲೇ, ಬಟ್ ಜೋಡಿಸ್ಕೊಂಡಿರಲ್ಲ. ಅವಾಗಂತೂ ಸಖತ್ತು ತಲೆನೋವು ಬಂದುಬಿಡುತ್ತೆ ಜೋಡಿಸ್ಕೊಳ್ಳೋದಕ್ಕೆ. ಸೊ ಇನ್ನು ಏನು ಅಷ್ಟು ಸ್ವಲ್ಪ ಫ್ರೀ ಇದ್ದೀನಿ ಅಂದಮೇಲೆ ಕೆಲಸ ಬೇಗ ಮಾಡ್ಕೊಂಡ್ಬಿಡ್ತೀನಿ ಇಂಥ ಕೆಲಸಗಳು. ಇನ್ನು ನೈಟ್ ಕೂಡ ಅಷ್ಟೇ ನಾನು. ಸೊ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಕ್ರೀಮ್ಸ್ನ ಯೂಸ್ ಮಾಡ್ತೀನಿ. ಸೊ ಮಲಗೋದಕ್ಕಿಂತ ಮುಂಚೆ, ಆಮೇಲೆ ಬೆಳಗ್ಗೆ ನಂದು ಏನು ಸ್ನಾನ ಆದಮೇಲೆ ಸ್ಕಿನ್ ಕೇರ್ ಇರುತ್ತೆ. ಸೊ ಆವಾಗಲೂ ಕೂಡ ನಾನು ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಏನಿದೆ ಅಷ್ಟು. ಸೊ ಬಂದೇ ಬರುತ್ತೆ, ಏನೋ ಮಾಡೋಕ್ಕಾಗಲ್ಲ. ಸ್ಕ್ರೀನ್ ಯೂಸ್ ಮಾಡ್ತಿರ್ತೀವಲ್ಲ ತುಂಬ, ಹಾಗಾಗಿ ಸೊ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಲೇಬೇಕು. ಸೊ ಇದಿಷ್ಟು ನಂದು ನೈಟ್ ಸ್ಕಿನ್ ಕೇರ್, ಈವ್ನಿಂಗ್ ಸ್ಕಿನ್ ಕೇರ್ ಎಲ್ಲ ಇರುತ್ತೆ. ಇದ್ರ ಜೊತೆಗೆ ಲಿಪ್ ಬಾಮ್ ಕೂಡ ಇರುತ್ತೆ. ಯಾವಾಗಲೂ ಮಾಯ್ಶ್ಚರೈಸ್ ಆಗೇ ಇರಬೇಕು ಲಿಪ್ಸು. ಸೊ ಇದಿಷ್ಟು ನಂದು ಇದು. ಗುಡ್ ನೈಟ್.
ಇನ್ನು ಇವತ್ತು ಬೆಳಗ್ಗೆ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಆ್ಯಸ್ ಯೂಶ್ವಲ್ ತಿಂಡಿ ಇದ್ದೇ ಇರುತ್ತೆ. ಸೊ ತಿಂಡಿಗೆ ಸ್ವಲ್ಪ ನಾನು ಆನಿಯನ್ಸು ಟೊಮ್ಯಾಟೊ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿ ಮಾಡಬೇಕು ಇದಕ್ಕೆ. ಆ್ಯಂಡ್ ಆಗಲೇ ಹೇಳ್ದಂಗೆ ನಾನು ಮ್ಯಾಂಗೋ ಕೇಸರಿ ಬಾತ್ ಮಾಡ್ತೀನಿ ಅಂದಿದೆ. ತುಂಬಾ ಈಸಿ, ರವೆ, ಸಕ್ಕರೆ ಮತ್ತು ಒಂಚೂರು ತುಪ್ಪ, ಆಮೇಲೆ ಮ್ಯಾಂಗೋ ಪೇಸ್ಟ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿಯೇ ನೀವು ಪೈನಾಪಲ್ ಪೇಸ್ಟ್ ಮಾಡ್ಕೋಬೋದು. ಆ್ಯಪಲ್ ಕೇಸರಿ ಬಾತ್ ಬರುತ್ತೆ, ಆ್ಯಪಲ್ ಕೂಡ ಪೇಸ್ಟ್ ಮಾಡ್ಕೊಂಡು ಅದೇ ರೀತಿಯೇ ಹಾಕೋಬೋದು. ಬಟ್ ನನಗೆ ಫೇವ್ರೇಟು ಪೈನಾಪಲ್ ಮ್ಯಾಂಗೋ. ತುಂಬ ಸ್ವೀಟಾಗಿರುತ್ತಲ್ವ, ಅದರಲ್ಲೇ ಸಖತ್ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಯೂಶ್ವಲಿ ಮ್ಯಾಂಗೋ ಸೀಸನ್ ಇದ್ದಾಗ ಮ್ಯಾಂಗೋ ಜ್ಯೂಸು, ಮ್ಯಾಂಗೋ ಲಸ್ಸಿ, ಮ್ಯಾಂಗೋ ಕೇಸರಿ ಬಾತು ಏನು ಬರುತ್ತೆ ಆಲ್ಮೋಸ್ಟ್ ಎಲ್ಲನೂ ನಾನು ಮಾಡ್ತಿರ್ತೀನಿ. ಇನ್ನು ರವೆನ ಹುರಿದಿಟ್ಕೊಂಡಿದ್ದೀನಿ ತುಪ್ಪದಲ್ಲಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪ ಹಾಕಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಕೇಸರಿ ಬಾತಿಗೆ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ 1 ಗ್ಲಾಸ್ ರವೆನ ಹಾಕ್ಕೊಂಡಿದ್ದೀನಿ, ಚಿಕ್ಕ ರವೆನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ನಾನು ಮಂಡಕ್ಕಿ ಉಸ್ಲಿ ಮಾಡ್ತಾಯಿದ್ದೆ ತಿಂಡಿಗೆ. ಸೊ ಮಂಡಕ್ಕಿ ನಾವು ಊರಿಗೆ ಹೋದಾಗ, ಅಮ್ಮನ ಊರಿಗೆ ಹೋದಾಗ ಒಂದು ಮೂಟೆ ತೊಗೊಂಡು ಬಂದಿದ್ವಿ. ಸೊ ಅದೇ ಇದೆ, ಜಾಸ್ತಿ ಏನು ನಾವು ತಿನ್ನಲ್ಲ. ಸೊ ಮಂತ್ಲಿ ಟ್ವೈಸ್ ತಿನ್ನೋದು ಹೆಚ್ಚು. ಇನ್ನು ಇವತ್ತು ಸರಿ ತುಂಬ ದಿನ ಆಯ್ತಲ್ಲ ಅಂದ್ಬಿಟ್ಟು ಒಂದು ಕಡೆ ಒಗ್ಗರಣೆ ಹಾಕ್ಕೊಂಡು ಒಂದು ಕಡೆ ಕೇಸರಿ ಬಾತನ್ನ ಮಾಡ್ತಾಯಿದ್ದೆ. ಇನ್ನು ಮಂಡಕ್ಕಿ ಉಸ್ಲಿನೂ ತುಂಬಾ ಈಸಿ, ಗೊತ್ತೇ ಇರುತ್ತೆ. ಇದು ಆಂಧ್ರದ್ದು ಸ್ಪೆಷಲ್ ತಿಂಡಿ, ಚೆನ್ನಾಗಿರುತ್ತೆ. ಇನ್ನೊಂದು 5 ನಿಮಿಷ ನೆನೆಸಿಟ್ರೆ ಸಾಕು, ಮಂಡಕ್ಕಿ ಚೆನ್ನಾಗಿ ಮೆತ್ತಗಾಗುತ್ತೆ. ಆಮೇಲೆ ಟೇಸ್ಟಿಯಾಗಿರುತ್ತೆ ಆಂಧ್ರದ್ದು ಮಂಡಕ್ಕಿ. ಹಾಗಾಗಿ ನಾವು ಅಲ್ಲಿ ಹೋದಾಗ ತರಿಸ್ತೀವಿ, ಇಲ್ಲಾಂದರೆ ನಾವು ಹೋದಾಗ ತರ್ತಾನೆ ಇರ್ತೀವಿ. ಇನ್ನು ಒಗ್ಗರಣೆ ಎಲ್ಲ ಹಾಕಿದ್ದಾಯಿತು. ಸೊ ಮಂಡಕ್ಕಿನ ಕ್ಲೀನಾಗಿ ನೀರೆಲ್ಲ ತೆಗೆದುಬಿಟ್ಟು ಹಾಕಿದ್ರೆ ಸೊ ಮುಗೀತು. ಇನ್ನು ರವೆ ಎಲ್ಲ ಹುರಿದ್ಬಿಟ್ಟು ನಾನು ತೆಕ್ಕೊಂಡು ಅದಕ್ಕೆ ನಾನೊಂದು 4 ಗ್ಲಾಸಸ್, ಅದೇ ಗ್ಲಾಸಸ್ ಅಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸಷ್ಟು ಶುಗರು ಮತ್ತು 1-2 ಲವಂಗ, ಟೇಸ್ಟಿಗೆ ತಕ್ಕನಂಗೆ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಸೊ 1 ಗ್ಲಾಸ್ ರವೆಗೆ 1 ಗ್ಲಾಸ್ ಶುಗರು ಮತ್ತು 4 ಗ್ಲಾಸ್ ನೀರು. ಸೊ ಈ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ. ಇನ್ನು ಪೇಸ್ಟು, ಇದು ಮ್ಯಾಂಗೋ ಪೇಸ್ಟ್, ಇದು ಒಂದು ಪೂರ್ತಿ ಮ್ಯಾಂಗೋನ ಹಾಕಿದ್ದೀನಿ. ಒಂಚೂರು ನೀರು ಹಾಕ್ಬಿಟ್ಟು ರುಬ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಇದು ನೀರಿಗೆ ಮಿಕ್ಸ್ ಆಗಿ ಕುದಿಬೇಕು ಚೆನ್ನಾಗಿ. ಎಷ್ಟು ಅಂದರೆ ಈಗ 4 ಗ್ಲಾಸ್ ನೀರು ಹಾಕಿದ್ದೀವಿ ಅಂದರೆ ಅದು ಆಲ್ಮೋಸ್ಟ್ ಒಂದು 3.5 ಗ್ಲಾಸಷ್ಟು, 3-3.5 ಗ್ಲಾಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಬೇಕು, ಸಕ್ಕರೆ ಎಲ್ಲ ಕರಗಬೇಕು. ರವೆ ಹಾಕಿಬಿಟ್ಟು ಇನ್ನೊಂಚೂರು ತುಪ್ಪ ಹಾಕಿ ಕಲಿಸಿದ್ರೆ ಸೊ ಈ ರೀತಿ ಸ್ವಲ್ಪ ನನಗೆ ಜಾಸ್ತಿ ತೆಳುವೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು. ಈ ರೀತಿ ಕನ್ಸಿಸ್ಟೆನ್ಸಿಲಿದ್ದರೆ ಕೇಸರಿ ಬಾತ್ ತುಂಬ ಯಮ್ಮಿಯಾಗಿ ಬಂದಿತ್ತು. ಟ್ರೈ ಮಾಡಿ. ಇನ್ನು ಮಧ್ಯಾಹ್ನ ಸಾಂಬಾರಿಗೂ ಕೂಡ ವೆಜಿಟೇಬಲ್ ಸಾಂಬಾರು ಮಾಡ್ತಾಯಿದ್ದೆ. ಬೇಳೆ ಎಲ್ಲ ಬೇಯಿಸ್ಬಿಟ್ಟು ತರಕಾರಿ ಎಲ್ಲ ಹಾಕಿದ್ದೀನಿ. ನುಗ್ಗೆಕಾಯಿ, ಮೂಲಂಗಿ, ಟೊಮ್ಯಾಟೊ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಇಷ್ಟು ಏನೇನಿರುತ್ತೆ ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು. ಇನ್ನು ಹೇರ್ ಕೇರ್ ಮಾಡ್ಕೊತಿದ್ದೆ. ಇವತ್ತೊಂಚೂರು ಹೆಡ್ ಬಾತ್ ಮಾಡ್ಕೋಬೇಕಿತ್ತು. ಹೆಡ್ ಬಾತ್ ಯೂಶ್ವಲಿ ನಾನು ಆಯಿಲ್ ಆದರೂ ಅಪ್ಲೈ ಮಾಡ್ಕೋತೀನಿ, ಇಲ್ಲ ಹೇರ್ ಪ್ಯಾಕ್ ಆದರೂ ಹಾಕ್ಕೋತೀನಿ. ಇದು ಫ್ಲ್ಯಾಕ್ಸ್ ಸೀಡ್ಸು ಚೆನ್ನಾಗಿ ಕುದಿಸ್ಬಿಟ್ಟು ಜೆಲ್ ಥರ ಆಗುತ್ತೆ ಅದು. ಸೊ ತುಂಬ ಫ್ರಿಝಿ ಹೇರ್ ಇರೋದೆಲ್ಲ ಸಾಫ್ಟ್ ಆಗುತ್ತೆ, ಮತ್ತು ಹೇರ್ ಫಾಲ್ ಇಶ್ಯೂಸ್ ಏನೇ ಇದ್ರೂ ಇದಾಗುತ್ತೆ. ಸೊ ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರು ತುಂಬ ಒಳ್ಳೇದು. ಈ ಥರ ಫ್ಲ್ಯಾಕ್ಸ್ ಸೀಡ್ಸ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅದ್ರ ಜೆಲ್ ಥರ ಆಗುತ್ತೆ. ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಥರ ಆಗುತ್ತೆ. ಸೊ ಆಗ ಹಚ್ಕೊಂಡು 1 ಅವರ್ ಬಿಟ್ಟು ಹೆಡ್ ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಓವರ್ ನೈಟ್ ಫ್ಲ್ಯಾಕ್ಸ್ ಸೀಡ್ಸ್ನ ನೆನೆಸ್ಬಿಟ್ಟು ಬೆಳಗ್ಗೆ ಆ ನೀರನ್ನ ಜಸ್ಟ್ ಶ್ಯಾಂಪು ಎಲ್ಲ ಆದಮೇಲೆ ಕಂಡೀಷ್ನರ್ ಥರ ಯೂಸ್ ಮಾಡಿ ಹಾಗೆ ಬಿಟ್ಬಿಡಬೇಕು. ಮತ್ತು ಅದನ್ನು ಯೂಸ್ ಮಾಡಿಬಿಟ್ಟು ನೀರು ಹಾಕ್ಕೊಳ್ಳೋಂಗಿಲ್ಲ. ಸೊ ಎಲ್ಲ ಕ್ಲೀನಾಗಿ ಶ್ಯಾಂಪು ಮಾಡಿಕೊಂಡು ನೀರು ಹಾಗೆ ಮಾಮೂಲಿ ಅದರಲ್ಲಿ ಹೇರ್ ವಾಶ್ ಮಾಡಿಕೊಂಡ್ರೆ ಅದು ಕೂಡ ಆ ಥರನೂ ಕೂಡ ಫ್ಲ್ಯಾಕ್ಸ್ ಸೀಡ್ಸ್ನ ಯೂಸ್ ಮಾಡ್ಕೋಬೋದು. ಇನ್ನು ಹೇರ್ ಪ್ಯಾಕ್ ಚೆನ್ನಾಗಿ ಹಾಕ್ಕೊಂಡು ಸೊ ಎಲ್ಲನೂ ತಲೆಗೆಲ್ಲ ಚೆನ್ನಾಗಿ ಮೆತ್ತಿ ಸ್ಕ್ಯಾಲ್ಪ್ಗೆ ಹೇರ್ ಟಿಪ್ವರೆಗೂ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಸೊ 1 ಅವರ್ ಹಾಗೆ ಬಿಟ್ಬಿಡ್ತೀನಿ ನಾನು. ತುಂಬ ಫ್ರಿಝಿ ಆಗಿತ್ತು, ಡ್ರೈ ಆಗಿತ್ತು ನನಗೆ. ಸೊ ಈ ಥರವೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ಆಮೇಲೆ ಹೇರ್ ಫಾಲ್ ಇಶ್ಯೂಸ್ ಕೂಡ ಕಡಿಮೆ ಆಗುತ್ತೆ. ಇನ್ನು ಹಾಗೆ ಸ್ವಲ್ಪ ಫೇಸ್ ಪ್ಯಾಕ್ ಹಾಕೋತಿದ್ದೆ. ಇದು ಹಿಮಾಲಯದ ಮನೇಲಿತ್ತು, ಸ್ವಲ್ಪ ಬ್ರೈಟ್ನಿಂಗ್ದು ಇದು. ಸೊ ತುಂಬ ಟ್ಯಾನ್ ಬೇರೆ ಆಗಿದ್ದೆ ಟ್ರಿಪ್ಗೆಲ್ಲ ತಿರುಗಿ. ಸೊ ಈಗೊಂದು ಪರವಾಗಿಲ್ಲ, ಒಂದು ರೇಂಜಿಗೆ ಬಂದಿದ್ದೀನಿ. ಟ್ಯಾನ್ ಎಲ್ಲ ಹೋಗಿದೆ. ಹೋಮ್ ರೆಮಿಡೀಸು ಅದು ಇದು ಅಂತ ಎಲ್ಲ ಯೂಸ್ ಮಾಡಿಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಬಿಸ್ನೆಸ್ ಅಂತ ಬಂದಾಗ ಅವೆಲ್ಲ ಏನೂ ನೋಡೋದಕ್ಕಾಗಲ್ಲ. ಸೊ ಹೋಗಲೇಬೇಕು, ಅವೆಲ್ಲ ಫೇಸ್ ಮಾಡಲೇಬೇಕು. ಇದೊಂದು ಚೂರು ಮಿಕ್ಕಿತ್ತು ಫೇಸ್ ಪ್ಯಾಕ್ ಹಿಮಾಲಯದು.
ಕೇಸರ್ದೇನೋ ಇಂಗ್ರೀಡಿಯೆಂಟ್ ಇದೆ. ಸೊ ಅದನ್ನು ಹಚ್ಕೊಂಡು ಸ್ವಲ್ಪ ಎರಡೂ ಹೇರ್ ಪ್ಯಾಕ್ ಆಗೋಗುತ್ತೆ, ಸ್ವಲ್ಪ ಸ್ಕಿನ್ ಕೇರ್ ಆಗುತ್ತೆ ಅಂದ್ಬಿಟ್ಟು ಸೊ ಒಂದು 15 ಮಿನಿಟ್ಸ್ ಹಾಗೆ ಬಿಟ್ಟರೆ ಡ್ರೈ ಆಗುತ್ತೆ. ಆಮೇಲೆ ಹೋಗಿ ಫೇಸ್ ವಾಶ್ ಮಾಡ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಸೊ ಈ ಥರ ಇರುತ್ತೆ ನಂದು ಸ್ಕಿನ್ ಕೇರ್, ಹೇರ್ ಕೇರ್, ಮನೆ ಕೆಲಸ, ಮಕ್ಳ ಕೆಲಸ, ಇದ್ರ ಜೊತೆಗೆ ನನ್ನ ಬಿಸ್ನೆಸ್ ಕೆಲಸ ಜೊತೆಗೆ ಸೊ ನಮ್ಮನ್ನು ನಾವು ಕೂಡ ಕೇರ್ ಮಾಡ್ಕೋಬೇಕು. ಅದರಲ್ಲಿ ಸ್ಪೆಷಲಿ ಸ್ಕಿನ್, ಹೇರ್ ಸೊ ಟೋಟಲಿ ಡ್ಯಾಮೇಜ್ ಆಗೋದೇ ಬೇಗ ಅದು. ಸೊ ಅದರಿಂದ ನಾವು ಅದನ್ನು ಸ್ಕಿನ್ ಕೇರ್, ಹೇರ್ ಕೇರ್ ಮಾಡಿಕೊಂಡು ಸೊ ನಮಗೂ ಮೀ ಟೈಮ್ ಅನ್ನೋದು ಇರಬೇಕು. ಏನು ಹೆಡ್ ಬಾತ್ ಮಾಡ್ಕೊಂಡು ಬಂದೆ. ಸೊ ಅದಷ್ಟೇ ಇವತ್ತಿನ ವ್ಲಾಗು. ಸೊ ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಆ್ಯಂಡ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಕೊನೆಗೆ ಒಂದು ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಲೈಕ್ಸ್ ಬರುತ್ತೆ ಅಂತ ನೋಡ್ತೀನಿ ನಾನು. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್. ಯಾವಾಗಲೂ ಸ್ಟ್ರಾಂಗಾಗಿರಿ, ಖುಷಿಯಾಗಿರಿ, ಹೆಲ್ತಿಯಾಗಿರಿ, ಒಳ್ಳೊಳ್ಳೆ ಫುಡ್ನ ತೊಗೊಳ್ಳಿ, ಒಳ್ಳೊಳ್ಳೆ ಮಾತನ್ನ ಆಡಿ, ಒಳ್ಳೊಳ್ಳೆ ಪ್ಲೇಸಸ್ನ ನೋಡಿ. ಸೊ ಲೈಫ್ ಈಸ್ ವೆರಿ ಶಾರ್ಟ್, ಎಂಜಾಯ್ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.